ಮಾಜಿ ಸಚಿವರಾಗಿರುವಂತಹ ಮಾಲಕ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ಉತ್ತಮವಾದ ನಿರ್ವಹಣೆಯನ್ನು ಮಾಡಿ ಮತ್ತು ಅನೇಕ ಖಾತೆಗಳನ್ನು ನಿರ್ವಹಿಸಿದಂಥ ಸಚಿವರು, ಹಿರಿಯ ಸಚಿವರು ಅವರಾಗಿದ್ದರು. ಪ್ರತಿಯೊಂದು ಖಾತೆಯಲ್ಲೂ ಕೂಡ ಅವರು ತಮ್ಮ ಛಾಪವನ್ನು ಮೂಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಸ್ಮರಿಸಿಕೊಡ್ತಕ್ಕಂಥಂದ್ರೆ PWD ಮಿನಿಸ್ಟರ್ ಆಗಿದ್ದಾರೆ. ಉತ್ತರ ಕರ್ನಾಟಕ ಜನರಿಗೆ ಬೆಂಗಳೂರು ಬರೋದೇ ಒಂದು ದೊಡ್ಡ ಸಾಹಸ. ಅದರಲ್ಲೂ ಕೂಡ ಅವರು PWD ಮಿನಿಸ್ಟರ್ ಇದ್ದಾಗ ಬೀದರ್ದಿಂದ ಹಿಡಿದು ಶ್ರೀರಂಗಪಟ್ಟಣದವರೆಗೆ ಡಬಲ್ ರೋಡ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅವ್ರು ಬರೋದಕ್ಕಂತ ಮೊದಲು ಡಬಲ್ ರೋಡ್ಗಳು ಇದ್ದಿದ್ದಿಲ್ಲ. ಅವರು ಪ್ರಪ್ರಥಮವಾಗಿ ಡಬಲ್ ರೋಡ್ ಮಾಡಿದಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸುರಾಗವಾಗಿ ಬೀದರ್ಲಿಂದ ಶ್ರೀರಂಗಪಟ್ಟಣ ಮೈಸೂರುವರೆಗೆ ಹೋಗಿ ಬರ್ಬೋದಾಗಿತ್ತು ನಾವು. ಅಂಥ ಒಂದು ಕೆಲಸವನ್ನು ಮಾಡಿದಂಥ ಅದಲ್ಲದೆ ಮತ್ತು ಇದು ವರ್ಟಿಕಲ್ ಆಯಿತು, ಹಾರಿಜೆಂಟಲ್ ಆಗಿ ಬೆಳಗಾಂಲಿಂದ ಹಿಡಿದು ಗುಲ್ಬರ್ಗವರೆಗೆ ಅಲ್ಲಿನೂ ಅದನ್ನು ಡಬಲ್ ರೋಡ್ ಮಾಡಿದ್ರು. ಇದೊಂದು ಅವರ ವಿಶೇಷ ಕಾಣಿಕೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಲ್ಬರ್ಗಕ್ಕೆ ವಿಶೇಷ ಪೀಠವನ್ನು, ಉಚ್ಚ ನ್ಯಾಯಾಲಯದ ಪೀಠವನ್ನು ದೊರಕಿಸಿಕೊಟ್ಟಂಥದ್ದು. ಅದು ಅಷ್ಟು ಸುಲಭ ಸಾಧ್ಯವಾದ ಕೆಲಸ ಆಗಿದ್ದಿಲ್ಲ ಅವರು. ಧಾರವಾಡಕ್ಕೆ ಕೊಡ್ತಕ್ಕಂಥದ್ದೇ ಭಾಳ ದುಸ್ಸಾಧ್ಯವಾದದ್ದು. ಅದರಲ್ಲೂ ಕೂಡ ಗುಲ್ಬರ್ಗಕ್ಕೆ ಕೂಡ ಅದು ಉಚ್ಚ ನ್ಯಾಯಪೀಠವನ್ನು ಕೊಟ್ಟಂಥ ಹೇಮಂತ ನಾಯ್ಕರ್ ಅವರಾಗಿದ್ದರು. ಮತ್ತು ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಇವತ್ತು ಅಭಿವೃದ್ಧಿ ಹಿಂದುಳಿದ ಅಂತೇಳಿ ಬರೇ ಮಾತುಕತೆ ಆಗ್ತದೆ ಹೊರತಾಗಿ ಅದು ಸಾಕಾರ ಆಗ್ತದಿಲ್ಲ. ಅವರು ಸಾಕಾರ ಮಾಡಿಕೊಟ್ಟಂಥ ಮಲ್ಲಿಕಾರ್ಜುನ ಖರ್ಗೆಯವರ ಜೊತೆಗೆ ಅವರು MP ಆಗಿದ್ದಾಗ, ಮಲ್ಲಿಕಾರ್ಜುನ ಖರ್ಗೆಯವರು ಕೇಂದ್ರ ಸಚಿವರಾಗಿದ್ದಾಗ ಆರ್ಟಿಕಲ್ 371J ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ಗೆ ತಂದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಕಾನೂನಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ವ್ಯಕ್ತಿ ಅವರಾಗಿದ್ದರು. ಇಷ್ಟೆಲ್ಲ ಸಾಧ್ಯ ಆಗಲಿಕ್ಕೆ ಅವರ ಪ್ರಾಮಾಣಿಕತೆ. ಅವರು ಅತ್ಯಂತ ಹಿಂದುಳಿದ ಬಡ ಕುಟುಂಬದಿಂದ ಬಂದರೂ ಕೂಡ ಅವರು ಛಲದಂಕ ಮಲ್ಲರು, ಹಿಡಿದ ಕೆಲಸವನ್ನು ಬಿಡ್ತಕ್ಕಂಥವರಲ್ಲ. ಆ ಬಡತನದ ಮಧ್ಯದಲ್ಲೂ ಕೂಡ MA ಅವರಿಗೆ ವಿದ್ಯಾಭ್ಯಾಸ ಮಾಡಿ ಉಚ್ಚ ವ್ಯಾಸಂಗ ಮಾಡಿ ಅವರು ಕರ್ನಾಟಕದಲ್ಲಿ ವಿಶೇಷ ಮುಂದಿನ ಪೀಳಿಗೆ ಒಂದು ಒಳ್ಳೆಯ ಮಾಡೆಲ್ ಆಗಿದೆ, ರೋಲ್ ಮಾಡೆಲ್ ಆಗಿದೆ. ಅವರ ದುಃಖದಿಂದ ಇವರು ಕರ್ನಾಟಕ ದುಃಖತಪ್ತವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಮತ್ತು ಅವರ ಕುಟುಂಬದವರಿಗೆ ಇವರ ದುಃಖವನ್ನು ಭರಿಸಲು ಭಗವಂತ ಶಕ್ತಿ ಕೊಡಲೆಂದು ಹಾರೈಸಿ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಓಕೆ, ಎಸ್, ಇದು ಮಾಲಕ್ ರೆಡ್ಡಿ ಅವರು ಮಾತಾಡ್ತಾ ಇದ್ರು, ಮಾಜಿ ಸಚಿವರು. ನಂಜನಮಠ ಸರ್, ನಾನು ಕೇಳಬೇಕಾಗಿರೋದು ಒಂದು ಕುತೂಹಲವಾಗಿರುವಂಥ ಪ್ರಶ್ನೆ. ಹವ್ಯಾಸಗಳು ಏನಿತ್ತು ಸರ್ ಧರ್ಮಸಿಂಗ್ ಸರಿಗೆ? ಸಾಮಾನ್ಯವಾಗಿ ಹವ್ಯಾಸಗಳು ಒಬ್ಬ ರಾಜಕಾರಣಿಗಿರಬೇಕಾಗಿರ್ತಕ್ಕಂಥ ಕೆಲವೊಂದು ಹವ್ಯಾಸಗಳು ಇದ್ದು, ನಾನು ಅವ್ರ ಜೊತೆಗೆ ಬೆರೆತಂಥವನೇ. ಅದಕ್ಕೆ ಕೇಳ್ತಾ ನಿಮ್ಮ ಒಡನಾಟ ಚೆನ್ನಾಗಿ. ಹೌದು, ಸಾಯಂಕಾಲದಲ್ಲಿ ಸ್ವಲ್ಪ ನಾವಾಗಲಿ, ಗುಂಡೂರಾಯರಾಗಲಿ, ಖಾರ್ಗೆ ಸಾಹೇಬರಾಗಲಿ, ಅಜಿತ್ ಶೇಟ್ ಅವರು, ಹಿಂದೆ KJ ಜಾರ್ಜು, ಹೀಗೆಲ್ಲ ಕೂರ್ತಾ ಇದ್ವಿ. ನನಗೂ ಅವರಿಗೂ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಅಂದರೆ ಅವರಿಗೆ ಈ ಹಳೆ ಹಾಡುಗಳನ್ನು ಕೇಳುವಂಥ ಒಂದು ಖಯಾಲಿ ಅಂತಾರೆ ನಮ್ಮಲ್ಲಿ. ಈ ಮೊಹಮ್ಮದ್ ರಫೀದ್ ಹಾಡು, ಕಿಶೋರ್ ಕುಮಾರಂದು ಹಾಡು, ಮುಖೇಶಂದು ಹಾಡು ಅಂತ ನನ್ನ ಕಡೆಯಿಂದ ಹಾಡು ಹಾಡಿಸ್ಕೋತಾ ಇದ್ದಾರೆ. ಅಂದರೆ ಆಮೇಲೆ ಅದರಲ್ಲಿ ವಿಶೇಷವಾಗಿ ಅವರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಕಲಿತವರು. ಉರ್ದು ಭಾಳ ಉತ್ತಮವಾದಂಥ ಭಾಷೆ ಅವ್ರದ್ದು. ಕನಿಷ್ಠ 1000 ಶಾಯರಿಗಳಿದ್ದು ಅವ್ರ ಹತ್ರ. ಕನಿಷ್ಠ ಒಳ್ಳೆ ಶಾಯರಿಗಳು ಹೇಳ್ತಾರೆ. ಬೀದರ್ ಎಲೆಕ್ಷನ್ನಲ್ಲಿ, ಬೈ ಎಲೆಕ್ಷನ್ ಆದ ಟೈಮ್ನಲ್ಲಿ ಒಂದು 4 ಗಂಟೆಗಿಂತ ಹೆಚ್ಚಿಗೆ ಆಗ್ಬಿಟ್ಟಿದೆ ಇವರು ಹೋಗೋಷ್ಟರಲ್ಲಿ. ಜನ ಕರಗ್ತಾ ಇಲ್ಲ. ಜನ ಯಾಕೆ ಕರಗ್ತಾ ಇಲ್ಲ ಅಂತೇಳಿ, ಏನಿದು ಇಷ್ಟು 4-5 ಅವರ್ ಆದ್ರೂ ಬಂದವರೆಲ್ಲ ಇದ್ದಾರೆ ಅಂತಂದರೆ, ಇವರು ಉರ್ದುನಲ್ಲಿ ಮಾತಾಡೋ ಕೇಳಿದ್ರೆ ಒಂದು ಆನಂದ. ಅಷ್ಟೊಂದು ಶಾಯರಿಗಳು ಹೇಳೋರು, ಅಷ್ಟು ಬಂದರು. ನನಗೆ ಅರ್ಥ ಆಗ್ತಾ ಇರಲ್ಲ. ಅವ್ರು ಉರ್ದುನಲ್ಲಿ ಹೇಳ್ತಾರೆ. ಅವ್ರು ಹೇಳೋದು ಏನು ಜನ ನಗ್ತಾರೆ, ಚಪ್ಪಾಳೆ ಹೊಡಿತಾರೆ. ಇವರು ಭಾಷಣ ಮುಗಿದ ಕೂಡಲೇ ಜನ ಖಾಲಿ ಆಗ್ಬಿಟ್ರು. ನಾನು ಅದನ್ನ ಆ ಕವರೇಜ್ ನನ್ನ ಕರ್ಕೊಂಡು ಹೋಗಿದ್ರು. ಅವ್ರು ಎಲ್ಲೇ ಹೋಗಿದ್ರು ಹೋಗುವಾಗ. ಅಂದರೆ ಅವರು ಆ ಭಾಷಾ ಪಾಂಡೆ ಈಸ್ ಎ ಸ್ಕಾಲರ್. ಉರ್ದುನಲ್ಲಿ ನನಗೆ ಗೊತ್ತಿದ್ದಂಗೆ ಅಂಥ ಒಂದು ಪಾಂಡಿತ್ಯ ಅವ್ರಿಗಿತ್ತು. ಆಮೇಲೆ ಯಾರಾದ್ರೂ ಅವ್ರಿಗೆ ಯಾಕೆ ಕೋಪ ಬರ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಕೋಪ ಮಾಡ್ಕೊಂಬಂದು, ನೀವಂದು ಹೇಳಿದ್ರೆ ನಾವು ಮಾಡೇ ಇಲ್ಲಲ್ರಿ, ಅವ್ನು ಬ್ಯುಸಿ ಇದ್ದ ಮಾಡಿಲ್ಲ. ಈಗ ಮತ್ತೆ ಹೇಳಿದ್ರೆ, ಸ್ವಾಮಿ ಬಾರಿ ಏನೋ ಸಿಟ್ಟಿಗೆದ್ದು ರಚ್ಗೆದ್ದಾನೆ, ಇವನಿಗೆ ಚಾ ಕುಡಿಸಿ ಅವನಿಗೆ ಫೋನ್ ಹಚ್ಚನ್ನೋರು. ಆ ಫೋನ್ ಹಚ್ಚೋನು ಅಷ್ಟರಲ್ಲಿ ಅವ್ನು ಶಾಂತಿ ಆಗ್ಬಿಡೋನು.
ಇವ್ರ ಹತ್ರ ನಿರಾಶೆ ಗಲಾಟೆ ಮಾಡಬೇಕು, ಮಾಡುವಂಥ ಜಗಳ ಸ್ವಭಾವ ಮಾಡಬೇಕು ಇದ್ದಿಲ್ಲ, ನಿರಾಶೆ ಮಾಡೋ ಸ್ವಭಾವ ಇದ್ದಿಲ್ಲ, ಸಮಾಧಾನ ಮಾಡುವಂಥ ಸ್ವಭಾವ ಇತ್ತು. ಸಮಾಧಾನ ಅದಕ್ಕೆ ಈ ಸಕ್ಸಸ್ ಅವ್ರಿಗೆ ರಾಜಕೀಯದಲ್ಲಿ ಸಿಕ್ಕಿದೆ. ಆಮೇಲೆ ಅವರು ಆ ಆಫೀಸರ್ ಮೇಲೆ ಹೇಳ್ತಿರ್ಲಿಲ್ಲ ನೀ ಕೆಲಸ ಮಾಡಿಲ್ಲ ಅಂತ. ಇವ ನಮ್ಮ ಊರು ನನಗೆ ಬೇಕಾತವ ಬಂದಾನೆ, ಆಮೇಲೆ ಹೇಳ್ತಾನ ನೀ ಮಂತ್ರಿಯಾಗೆ ನೀನು ಮಾತು ಕೇಳಲ್ಲ, MLA ನಿನ್ನ ಮಾತು ಕೇಳಲ್ಲ ಆಫೀಸರು ಹೆಂಗ ಅಂತ ನಾನು ಕೇಳ್ತಾರ. ನಾ ಹೇಳಿದೆ ದಡ್ಡಿದ್ದಿ ಅವ ಮಾಡ್ಕೊಡ್ತಾರ, ಓ ಕಾಣ ಅಂತ ಹೇಳಿನಿ, ಬರ್ತಾನ ಮಾಡ ಆಫೀಸರ್ ಅಂದ್ರೆ ಅವ್ರನ್ನ ಎಂದೂ ಯಾವ ಆಫೀಸರ್ ನೀ ಯಾಕೆ ಮಾಡಿಲ್ಲ ಅಂತ ಕೇಳ್ತಿರ್ಲಿಲ್ಲ. ಸುಮ್ಮನೆ ಅಂದ್ರೆ ಅವ್ನು ಹೆಂಗೋ ಮಾಡಿ ಮೋಟಿವೇಟ್ ಮಾಡಿ ಒಬ್ಬರು. ನಾನು ಅವ್ರಿಗೆ ಹೇಳಿನಿ, ನಮ್ಮ ಮನುಷ್ಯ ತಹಶೀಲ್ದಾರ್ ಭಾಳ ಒಳ್ಳೆ ಮನುಷ್ಯ ಅದನ್ನು ಹೋಗಂತ ಹೇಳಿನಿ, ಮಾಡಿಕೊಡಿ ಅದು. ಅವ್ನಿಗೆ ಒಳ್ಳೆ ಮನುಷ್ಯ ಅಂತಿದ್ರು, ನಮ್ಮ ಅಂತಿದ್ರು, ಇವನು ಹೋದ ತಕ್ಷಣ ಸಾಗಿ ಮಾಡಿಕೊಟ್ಟೋಡು. ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನದ ಬಗ್ಗೆ ಒಂದು ಮಾತಾಡಬೇಕು. ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿರುವಂಥ ಒಂದಿಷ್ಟು ಕೆಲಸಗಳನ್ನು ನೆನಪಿಟ್ಕೊಳ್ಳೇಬೇಕು. ಆಗಲೇ ಮಾತಾಡ್ತಾ ಇದ್ದೇನೆ, ನನ್ನ ಹವ್ಯಾಸಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ನಾನು ಹವ್ಯಾಸಗಳಲ್ಲಿ ಒಂದಿಷ್ಟು ಹವ್ಯಾಸಗಳನ್ನು ಹೇಳಿದರೆ, ಹಾಡು ಕೇಳೋದು, ಗಜಲ್ಗಳು, ಉರ್ದು ಇವೆಲ್ಲ ಇದೆ. ಇದ್ರ ಜೊತೆಗೆ ಬೇರೆ ಏನಾದರೂ ಹವ್ಯಾಸಗಳಿತ್ತ ಅವರಿಗೆ? ಆಟಗಳಲ್ಲಿ ಏನೂ ಇರಲಿಲ್ಲ. ಇಲ್ಲ, ಆಟ ವಾಚಿಂಗ್ ಇಲ್ಲ ಇಲ್ಲ ಅವೆಲ್ಲ ನಾವು ನೋಡೇ ಇಲ್ಲ. ಓಕೆ, ಇದು ಅಂದರೆ ಧರ್ಮ್ ಸಿಂಗ್ರಲ್ಲಿ ನಾನು ನೋಡಿದ್ದು ಅಂದರೆ ಈ ಸಾಮಾನ್ಯ ರಾಜಕಾರಣದಲ್ಲಿ ಜಾತಿ ಬೆರ್ತೋಗ್ಬಿಡುತ್ತೆ. ಈ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಒಂದು ಅಧಿಕಾರಕ್ಕೆ ಬರ್ತಾರೋ, ಒಂದು ಯಾವುದಾದ್ರು ಒಂದು ಪದವಿ ಸೇರಿದಾಗ ಅದು ಮಂತ್ರಿ ಇರ್ಬೋದು, ತಮ್ಮ ಜಾತಿಯವರುಗಳನ್ನೇ ಇದು ಮಾಡಿಕೊಂಡು ಬೆಳೆಸುವಂಥದ್ದು, ಈ ಜಾತಿಯಿಂದ ದೂರ ಉಳಿದು ಅಧಿಕಾರ ನಡೆಸಿದಂಥ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ ಅಂತ ಹೇಳಿದರೆ ಅದನ್ನ ಧರ್ಮ್ ಸಿಂಗ್. ಯಾಕಂದ್ರೆ ಅವ್ರಿಗೆ ಏನ್ ಜಾತಿ, ಅವ್ರು ಯಾರಿದ್ರು, ಜಾತಿ ಮಾಡೋದಕ್ಕೆ ಧರ್ಮ್ ಸಿಂಗ್ ಅವ್ರ ಜಾತಿ ಅವ್ರು ಇಲ್ಲ ಇಲ್ಲ. ಆ ಕಾರಣಕ್ಕೆ ಅವರು ರಾಜಸ್ಥಾನಕ್ಕೆ ಹೋಗ್ಬೇಕು. ಜನಾನುರಾಗಿ, ಅಷ್ಟೊಂದು ಜನಾನುರಾಗಿ ಯಾಕೆ ಆಗ್ಬಿಟ್ರು ಅಂದ್ರೆ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಎಲ್ಲರೂ ನಮ್ಮವರೇ ಅನ್ನೋ ಇದನ್ನ ಶುರು ಮಾಡ್ತಾರೆ ಮಾಡಿದಾಗ. ಆಮೇಲೆ ಯಾರ್ಯಾರು ಆಫೀಸರ್ಗಳನ್ನು ಅಷ್ಟೇನೆ ಅವರು ಆಫೀಸರ್ಗಳ ಮೇಲೆ ಭರವಸೆ ಇಡೋರು, ಮಾಡಪ್ಪ ನಿನ್ ಕೈಲಿ ಆಗ್ತೈತೆ ಮಾಡಂತ ಮೋಟಿವೇಟ್ ಮಾಡಿದ್ರು. ನೀನು ಯಾರು, ಅವನು ಯಾರು, ಅವನು ಹಿನ್ನೆಲೆ ಏನು ಇದ್ರ ತಗೋಗ್ತಿಲ್ಲ, ಕೆಲಸ ಮಾಡಿ ಹೋಗಪ್ಪ ಅಷ್ಟೇನೇನೆ. ಇನ್ನು ನಮ್ಮದು ಇಷ್ಟೇ, ಕೆಲಸ ಮಾಡ್ತೀವಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅನ್ನೋ ಹಂಗೆ. ಆ ಕಾರಣಕ್ಕೆ ಅವರು ಎಲ್ಲರೂ ಅವ್ರನ್ನ ಇಷ್ಟಪಡ್ತಿದ್ರು. ಅಂದರೆ ಯಾರು ಏನೇ ಬರಲಿ, ಈ ಸರ್ ವಿಧಾನಸೌಧ ಬೇಕು, ಅದು ಸರ್ಕಾರದ ಕಣೋ ಕೊಡಂಗಿಲ್ಲ, ಹಂಗೆ ಕೊಡಂಗಿದ್ರೆ ನಿನಗಾ ಫಸ್ಟ್ ಕೊಡ್ತಿದ್ದು ಅಂತೇಳಿ ಕಳಿಸ್ತಿದ್ರೆ ಹೊರತು ಏನು ಹುಚ್ಚಿನ ಥರ ಆಡ್ತಾನೆ ನೀವು, ಯಾವ ವಿಧಾನಸೌಧ ಕೇಳಕ್ಕೆ ಬಂದವನು ಆ ರೀತಿ ಮಾತಾಡ್ತಿದ್ದಿಲ್ಲ. ಅಂದರೆ ಒಂದು ಒಂದು ಹಾಸ್ಯಭರಿತ ಇದರಲ್ಲೇನೆ ಎಂಥ ಕಗ್ಗಂಟಾದ ಸಮಸ್ಯೆಯನ್ನು ಇದು ಮಾಡೋರು. ಆಮೇಲೆ ಒಂದು ಪೊಲಿಟಿಕಲಿ ಕ್ರೈಸಿಸ್ ಬಂದಾಗ ಇದೇನೋ ಆಗ್ಬಿಡುತ್ತೆ ಅಂತ ಹೇಳಿ ಅಧೀರ್ನಾಗಿದ್ದೀನಿ ಅಂತಂದು ತೋರಿಸ್ಕೊಳ್ತಿರ್ಲಿಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇಂದ ಏನು ಎಲ್ಲಿ ಎಷ್ಟೋ ಬಂದಿರುತ್ತೆ, ಇದು ಬಂದಿದೆ, ಮುಂದೆ ಅದು ಸರಿ ಹೋಗುತ್ತೆ, ಇದು ಕೂಡ ಸರಿ ಹೋಗುತ್ತೆ ಅಂತೇಳಿ. ಮಾಜಿ ಸಚಿವರಾದಂಥ ಅಂಬರೀಷ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಏನು ಮಾತಾಡಿದ್ದಾರೆ ನೋಡಿ. ಇವತ್ತು ಕರ್ನಾಟಕದಲ್ಲಿ ಬಹಳ ಒಂದು ದುರಂತ ಆಗಿದೆ. ಒಂದು ಸ್ನೇಹ, ಪ್ರೀತಿ, ಅಭಿಮಾನ ಕಲಾವಿದರು ಕಂಡ್ರೆ ಅವ್ರಿಗೆ ಯಾವಾಗಲೂ ಬಹಳಷ್ಟು ಪ್ರೀತಿ. ಜೀವನ ಉದ್ದಕ್ಕೂ ಅವರು ಧರ್ಮದಿಂದ, ತಮ್ಮದೇ ಆದ ಹೋರಾಟದಿಂದ, ಪ್ರೀತಿ ವಿಶ್ವಾಸದಲ್ಲಿ ಜೀವನ ನಡೆಸ್ಕೊಂಡು ಬಂದು 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಸತತವಾಗಿ ಅಧಿಕಾರ ಅಲ್ಲ, ಪ್ರೀತಿ ಸಂಪಾದನೆ ಮಾಡ್ಕೊಂಡ್ಬಂದ ಒಬ್ಬ ಮಹಾನ್ ರಾಜಕಾರಣಿ. ನನಗೂ ಅವ್ರಿಗೂ ಭಾಳ ವರ್ಷಗಳ ನಂಟು. ಅದೇ ರೀತಿ ರಾಜಕೀಯದಲ್ಲಿ ಕೂಡ ಜೊತೆಲೇ ಇದ್ವಿ. ಅವರ ಮಾರ್ಗದರ್ಶನ ನಾವು ಕೂಡ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ವಿ. ಅವರಿಗೆ ಅವರ ಮಕ್ಕಳು ಕೂಡ ಈಗ ಅವರಲ್ಲಿ ಏನು ನಾವೆಲ್ಲ ಜಾತಿ ಅಂತೀವಿ, ಏನು ಜಾತಿ ಇದೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಜನ ಸಿಂಗ್ಗಳಿದ್ದಾರೆ, ಅದೇ ರೀತಿ ಅವ್ರ ಮಕ್ಕಳಿಗೂ ಕೂಡ ಅದೇ ಹೇಳಿ ಬಂದೆ, ನಿಮ್ಮ ತಂದೆ ತೋರಿಸಿದ ದಾರಿಲಿ, ಅದೇ ಹಾದಿಯಲ್ಲಿ ಕ್ಷೇತ್ರದಲ್ಲ ಅಭಿವೃದ್ಧಿ ಕಾಮಗಾರಿ ರಾಜಕಾರಣವಾಗಿ ನೀವು ಬೆಳೀಲಿ ಅಂತ ಆ ತಂದೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಬೆಳೆಸ್ಕೊಂಡು ಹೋಗ್ರಪ್ಪ, ಆ ಶಕ್ತಿ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ಬರ್ತಾ ಇದ್ದೀನಿ, ಹೇಳಿ ಬಂದಿದ್ದೀನಿ. ದೇವರಲ್ಲೂ ಕೂಡ ಅದನ್ನೇ ಪ್ರಾರ್ಥನೆ ಮಾಡಿಸ್ತೀನಿ. ಇದು ಅಂಬರೀಷ್ ಅವರು ಹೇಳ್ತಾ ಇದ್ರು, ನೆನಪನ್ನು ಹಾಕ್ಕೊಳ್ತಾ ಇದ್ರು. ಕಲಾವಿದರ ಜೊತೆಗೆ ಧರ್ಮ್ ಸಿಂಗ್ ಅವರ ಒಡನಾಟ ಯಾಕೆ ಅಂತಂದ್ರೆ ಹಾಡುಗಳ ಮೆಲುಕುಗಳು, ಅವರ ಕಲೆಗೆ ಒಂದಿಷ್ಟು ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಧರ್ಮ್ ಸಿಂಗ್ ಅವರು ಮಾಡ್ತಾ ಇದ್ರು. ಶಾಯರಿಗಳು, ಉರ್ದು, ಗಜಲ್ಗಳನ್ನು ಕೇಳುವಂಥ ಹವ್ಯಾಸ ಕೂಡ ಧರ್ಮ್ ಸಿಂಗ್ ಅವ್ರಿಗಿತ್ತು. ಆದರೆ ನಾನೊಂದು ಕೇಳಬೇಕಾಗಿರುವಂಥದ್ದು ಸಿದ್ದರಾಜು ಸರ್, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗೋದ್ರಲ್ಲಿ ಧರ್ಮ್ ಸಿಂಗ್ ಅವರು ಹೇಗೆ ಪಾತ್ರವನ್ನು ವಹಿಸಿದ್ರು ಅಂತ ಆರಂಭದಿಂದಲೂ ಕೂಡ? ಅವರು 1989ರಲ್ಲಿ ಕಾಂಗ್ರೆಸ್ ಸರ್ಕಾರ ಮರಳಿ ಬಂದ ನಂತರ ಒಂದು 5 ವರ್ಷ ಗ್ಯಾಪ್, 83ರಿಂದ 88ರವರೆಗೆ
ಫಸ್ಟ್ ಜನತಾ ಪಾರ್ಟಿ ಸರ್ಕಾರ, ಆಮೇಲೆ ಜನತಾ ದಳ ಅಂತ ಆಗಿದೆ. ಆ 89ರಲ್ಲಿ ವೀರೇಂದ್ರ ಪಾಟೀಲ್ ನೇತೃತ್ವದ ಸರ್ಕಾರ ಏನು ಬಂತು, ಅವರು ಕೂಡ ಚಿಂಚೋಳಿ ಭಾಗದವರು, ನಾರ್ತ್ ಕರ್ನಾಟಕ ಭಾಗದವರು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಒಂದನ್ನು ಮಾಡಿಸಿದ್ರು. ಅದರಲ್ಲಿ ಖರ್ಗೆ ಅವ್ರ ಪಾತ್ರ ಇದೆ, ನಂಜನಮಠ ಅವ್ರ ಪಾತ್ರ ಇದೆ, ಧರ್ಮಸಿಂಗ್ ಅವ್ರ ಪಾತ್ರ ಅಗಾಧವಾಗಿದೆ. 50 ಕೋಟಿ ರೂಪಾಯಿನ ಫಸ್ಟ್ ನಿಗದಿ ಆಯಿತು. 50 ಕೋಟಿ ರೂಪಾಯಿನ ಈ ಭಾಗಕ್ಕೆ ಪ್ರತಿ ವರ್ಷಕ್ಕೆ, ಅಂದರೆ 5 ವರ್ಷಕ್ಕೆ ಒಂದು 250 ಕೋಟಿ ರೂಪಾಯಿ ಬರುತ್ತೆ. ಒಂದಷ್ಟು ರಸ್ತೆಗಳಾಗಬೇಕು, ರಸ್ತೆಗಳಿರಲಿಲ್ಲ, ಶಾಲೆಗಳ ಕೊಠಡಿಗಳು. ಅದಾದ ನಂತರ ನಮಗೆ ಇದರಿಂದ ಒಂದಷ್ಟು ಲೋನ್ಗಳು ಸಿಕ್ತು, ಶಾಲಾ ಕೊಠಡಿಗಳ ನಿರ್ಮಾಣ, ಬ್ಲ್ಯಾಕ್ ಬೋರ್ಡ್ ಸ್ಕೀಮು ಅದು ಇದು ಅಂತ ಬಂದಾಗ ತುಂಬ ಆದಷ್ಟು ಅದನ್ನೊಂದಷ್ಟು ತಗೊಂಡೋಗಿ ಅದನ್ನು ಮಾಡಿದರು. ಅವರು MP ಆಗಿ ಗೆದ್ದ ನಂತರ ಖರ್ಗೆ ಮತ್ತು ಇವರು ಒಟ್ಟಿಗೆ ಮಾಡಿದ ನಂತರ ಆರ್ಟಿಕಲ್ 371J ಅಂತ ಏನು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಆಯಿತು. ಈಗ ನಿಮಗೆ ಒಂದು ವರ್ಷಕ್ಕೆ 3,000 to 4,000 ಕೋಟಿ ರೂಪಾಯಿನ ಅದು ಕರ್ನಾಟಕಕ್ಕೆ ಬರುತ್ತೆ. ಅದರಲ್ಲಿ ಇಬ್ಬರು ನಾಯಕರ ಪಾತ್ರ ಮಾತ್ರ ಈ ದಿವಸ ಒಂದು ನಿಮಗೆ ಗುಲ್ಬರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ. ESI ಮಕ್ಕಳಿಗೆ ಸೀಟು 50% ಸೀಟ್ ಕೊಡ್ತಾರೆ, ಅದನ್ನು ತಗೊಳಕ್ಕೆ ಜನ ಇಲ್ಲ ಅಂತೆ. ಅಂದರೆ ಅದನ್ನು ಉಪಯೋಗ ಮಾಡೋಕ್ಕೆ, ಅಂದರೆ ಈ ಮೊದಲು ಅಲ್ಲಿ ಡೆವಲಪ್ಮೆಂಟೇ ಇರಲಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತಿರ್ಲಿಲ್ಲ, ಯಾವ ವಸತಿಗಳು ಏನೂ ಇರಲಿಲ್ಲ, ಜನ ಕಾತರಿಸ್ತಾ ಇದ್ರು. ಇವತ್ತು ಬೇಕಾದಷ್ಟು ದುಡ್ಡು ಬರ್ತಾ ಇದೆ, ಪ್ರಯೋಜನಗಳು ಸಿಗ್ತಾ ಇದೆ, ಉಪಯೋಗಿಸ್ಕೊಳ್ಳೋಕ್ಕೆ ಜನಕ್ಕೆ ಸಿಗ್ತಾ ಇಲ್ಲ ಅಂತ ಭಾವನೆ ಇದೆ. ಈಗ ಒಳ್ಳೆ ಒಂದು ಅದ್ಭುತವಾದಂಥ ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಆರ್ಟಿಕಲ್ 371 ಜೈನ್ನಲ್ಲಿ ಬರ್ತಾ ಇದೆ. ಅವಾಗ ಬೀಜ ಹಾಕಿದ್ದು ಈಗ ಹೆಮ್ಮರಾಗಿ ಬೆಳೆದೆ. ಅದಕ್ಕೆ ಧರ್ಮಸಿಂಗು, ಖರ್ಗೆ ಅವ್ರಿಗೆ ಆ ಭಾಗದ ಜನ ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಆ ಭಾಗದ ಇನ್ನೂ ಬೇಕಾದಷ್ಟು ಅಗಾಧವಾಗಿ ಡೆವಲಪ್ಮೆಂಟ್ ಆಗಬೇಕು, ತುಂಬ ಡೆವಲಪ್ಮೆಂಟ್ ಆಗಬೇಕು ಅದು. ಬಟ್ ಈಗ ಒಂದು ಇದು ಏನು ಶುರುವಾಗಿದೆ, ಇದು ಮುಂದಿನ ದಿನಮಾನಗಳಲ್ಲಿ ಈ ನಾಯಕರೆಲ್ಲ ಸೇರಿ ಒಟ್ಟಾಗಿ ಮಾಡಿದರೆ ಖಂಡಿತ ಅದು. ನೀವು ಈ ಹೈದರಾಬಾದ್ ಕರ್ನಾಟಕದ ವಿಶೇಷ ಸ್ಥಾನಮಾನದಲ್ಲಿ 371ನೇ ಕಲಂ ಅದೇನು ಜಾರಿಯ ಜೆ, ಆ ಚಿತ್ರಣವನ್ನೇ ಸಂಪೂರ್ಣ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ಅದು. ಅದಕ್ಕೆ ಶ್ರೀಮಾನ್ ಧರ್ಮಸಿಂಗ್ ಅವರು ಸಾಕಷ್ಟು ಓಡಾಡಿದರು. ವೈದ್ಯನಾಥ್ ಖರ್ಗೆ ಅವರು, ಪಾಟೀಲ್ ರವರು ದೊಡ್ಡ ಹೋರಾಟವನ್ನು ಬಹಳ ವರ್ಷದಿಂದ ಮಾಡಿದರು, ಅವರಿಗೂ ಸಲ್ಲಬೇಕಾದಂಥದ್ದೇ. ಅದರ ಜೊತೆಗೆ ಇವರಿಬ್ಬರ ಆ ಪ್ರಯತ್ನದಿಂದ ಅದು ಸಫಲತೆ ಪಡೆದಿರ್ತಕ್ಕಂಥದ್ದು. ಮುತ್ಸದ್ದಿ ಅಂದರೆ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಮಾಡತಕ್ಕಂಥ ಆಲೋಚನೆ ಕೆಲಸ ಮಾಡುವನು ಮುತ್ಸದ್ದಿ, ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟು ಕೆಲಸ ಮಾಡುವನು ರಾಜಕಾರಣಿ. ಆದರೆ 371J ಕಲಮು ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ, ನೇಮಕಾತಿಯಲ್ಲಿ, ಸುಧಾರಣೆಯಲ್ಲಿ ಮುತ್ಸದ್ದಿ. ಯಾಕಂದರೆ ಅವ್ರ ಮಕ್ಕಳ ಸಂಬಂಧ ಮಾಡಿದ್ದಲ್ಲ ಅದು. ಅವ್ರ ಮಕ್ಕಳು ಆಗಲೇ ಶಾಸಕರಾಗಿದ್ದರು, ಅದನ್ನು ಮಾಡುವಾಗ ಬೆಳೆದಿದ್ರು, ಡಾಕ್ಟರ್ ಆಗಿದ್ರು, ಇಂಜಿನಿಯರ್ ಆಗಿದ್ರು. ಆದರೆ ಮುಂದೆ ಬರ್ತಕ್ಕಂಥ ಆ ವಂಚಿತ ಪ್ರದೇಶದು, ನೀವೆಲ್ಲ ಅಲ್ಲಿ ಹೋಗಿ ನೋಡಿದರೆ ನಾವು ಈ ಕರ್ನಾಟಕದಲ್ಲಿ ಹೀಗಿದ್ವಲ್ಲಪ್ಪ ಅನ್ನುವಂಥದ್ದು ಸ್ಥಿತಿಗೆ ಗೊತ್ತಾಗ್ತದೆ. ಒಂದು ರಸ್ತೆಗಳು, ಶಾಲೆಗಳು, ಶಿಕ್ಷಕರಿಲ್ಲಾರ್ದಂಥ ಶಾಲೆಗಳು, ಆ ಡಾಕ್ಟರ್ ಇರ್ಲಾರ್ದಂಥ ದವಾಖಾನೆಗಳು, ಅವನ್ನೆಲ್ಲ ನೋಡಿದರೆ ನಾವು ಒಳ್ಳೆ ಕಾರ್ ತೊಗೊಂಡು ಹೋದರೆ ಹಿಂದೆ ಟ್ಯಾಕ್ಟರ್ ತೊಗೊಂಬರ್ಬೇಕು, ಆ ಒಳ್ಳೆ ಕಾರಲ್ಲಿ ಬಿದ್ದದ್ದನ್ನೆಲ್ಲ ಆರಿಸ್ಕೊಂಡು ತೊಗೊಂಬರೋದಕ್ಕೆ. ಆದರೆ ಇವತ್ತು ಇವರೆಲ್ಲರೂ ಒಂದು ಮುತ್ಸದ್ದಿತ್ವದ ಕಾರಣದಿಂದ ಬೀದರ್ದಿಂದ ಶ್ರೀರಂಗಪಟ್ಟಣವರೆಗೆ ಡಬಲ್ ರಸ್ತೆ ಆಗಿದೆ, ಆರಾಮಾಗಿ ಹೊರಬೋದು. ಬೆಳಗಾವಿಯಿಂದ ಗುಲ್ಬರ್ಗಾದವರೆಗೆ ರಸ್ತೆ ಆಗಿದೆ, ಶ್ರೀಮಾನ್ ಧರ್ಮಸಿಂಗ್ ಅವರಿಗೆ ಸಲ್ಲಬೇಕಾದಂಥದ್ದು. ಹಾಗೂ ಹೈಕೋರ್ಟಿನ ಪೀಠದ ಏನು ಧಾರವಾಡಕ್ಕೆ ಆಗಬೇಕಾಗಿತ್ತಂತಿತ್ತು, ಅದರ ಜೊತೆಗೆ ಗುಲ್ಬರ್ಗಾಕ ಕೂಡ ಆಯಿತು. 725-30 ಕಿಲೋಮೀಟ್ರ್ ಹೋಗ್ಬೇಕು ನಾವು ಬೆಂಗಳೂರಿಂದ ಬೀದರ್ಗೆ. ಶ್ರೀಮಾನ್ ಖರ್ಗೆ ಸಾಹೇಬ್ರಿದ್ದಾಗ 2 ಟ್ರೈನ್ ಮಾಡಿದರು, ಮಲ್ಕೊಂಡು ಹೋಗೋಕ್ಕಾದ್ರೂ ಅನುಕೂಲ ಆಯಿತು. ಆ ಕೆಂಪು ಬಸ್ಸಿನಲ್ಲಿ 2 ದಿವಸ ಬರ್ತಿದ್ವಿ ಬೀದರ್ದಿಂದ ಬೆಂಗಳೂರಿಗೆ. ಇಂಥದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ, ಇದು 371J ಕಲಮ ಕಾನೂನು ಬದಲಾವಣೆ. ಅಲ್ಲಿ ಬಂದಿರತಕ್ಕಂಥ ಸವಲತ್ತನ್ನು ಪಡೆದುಕೊಳ್ಳುವುದಕ್ಕೆ ಜನ ಕಡಿಮೆ ಬೀಳ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದು ಮುಂದೆ ಒಳ್ಳೆ ಪ್ರತಿಫಲ ಸಿದ್ದರಾಜು ಸರ್, ನಾನು ಕೇಳೋದು ಚಿಕ್ಕದಾಗಿ ಒಂದು ಹೇಳೋದಾದ್ರೆ, ಮುಖ್ಯಮಂತ್ರಿ ಆಗಿರುವಂತಹ ಧರ್ಮಸಿಂಗ್ ಅವರು ಆ ಸಂದರ್ಭದಲ್ಲಿ ಆಗ ಮಾಡಿದಂಥದ್ದನ್ನು ನಾವು ಏನು ನೆನಪಿಟ್ಕೊಳ್ಬೇಕು, ಏನು ಸ್ಮರಿಸ್ಕೊಳ್ಬೇಕು? ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವೊಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿದೆಯಲ್ಲ,
ತುಂಬ ಬೀದರ್ ಶ್ರೀರಂಗಪಟ್ಟಣ ರೋಡ್ ಇರ್ಬೋದು, ಈ ಒಂದು ಆ ರೋಡ್ ಅಂತ ನ್ಯಾಷನಲ್ ಪ್ರಾಜೆಕ್ಟ್ಗಳಿಗೆ ತುಂಬ ಹಣಗಳನ್ನು ತಂದರು. ಸಿಕ್ಕಿದ್ದೆ ಕಡಿಮೆ ಅವಧಿಯಲ್ಲಿ ಇದೆಲ್ಲ ಕಡಿಮೆ ಅವಧಿಯಲ್ಲಿ. ಮತ್ತು ಇಲ್ಲಿ ಮೆಟ್ರೋ ಇರ್ಬೋದು, ಹಣ ರಿಲೀಸ್ ಮಾಡಿ ಡೆವಲಪ್ಮೆಂಟ್ಗೆ ಅಂತ ಹೇಳಿದರೆ ಅವ್ರ ಮನಸ್ಸಲ್ಲಿ ಒಂದು ಶಾಶ್ವತವಾಗಿ ಒಂದಷ್ಟು ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಆ ನೀರಾವರಿ ಪ್ರಾಜೆಕ್ಟ್ಗಳಿಗಿರ್ಬೋದು, ಪ್ರತಿಯೊಂದಕ್ಕೂ ಆಸ್ಥೆ ವಹಿಸ್ತಾ ಇದ್ರು. ಯಾರು ಕೇಳಿದ್ರು ಒಂದು ಸಭೆ ಸಮಾರಂಭಗಳಿರ್ಬೋದು, ಅವರು ಅಬ್ದುಲ್ ಕಲಾಂ ಕರೆಸಿ ಇವತ್ತೇನು ಈ ಸ್ವಚ್ಛ ಭಾರತ, ಈ ಯಾವುದು ಹಳ್ಳಿಗಳು ಇದು ಅಂತಾರಲ್ಲ, ಪುರ ಅನ್ನೋದು ಅವರು ಕಾನ್ಸೆಪ್ಟು, ಪ್ರೊವೈಡಿಂಗ್ ಆಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರೂರಲ್ ಏರಿಯಾಸ್ ಅಂತ, ಅದನ್ನೆಲ್ಲಾನು ಒಂದು ನೆನಪಿಟ್ಕೊಳ್ಬೇಕು, ಒಂದು ತುಂಬಾ ನೆನಪಿಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ನಂಜಯಮಠ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ. ಸಿದ್ದರಾಜು ಸರ್ ಧನ್ಯವಾದಗಳು. ನಿಜಕ್ಕೂ ಕೂಡ ಧರ್ಮ್ ಸಿಂಗ್ ಅವರನ್ನು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಅದರಲ್ಲೂ ಕೂಡ ಯುವ ರಾಜಕಾರಣಿಗಳು ಅಂತೂ ಅವರನ್ನು ಯಾವ ರೀತಿಯಾಗಿ ಅನುಯಾಯಿಯಾಗಿ ಇಟ್ಕೊಂಡು ಹೋಗಬೇಕು, ಅವರನ್ನು ಮಾರ್ಗದರ್ಶಕರನ್ನಾಗಿ ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ಹೋಗಲಿ. ಆದರೆ ನಾವಂತೂ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಕಳ್ಕೊಂಡಿದ್ದೀವಿ. ಆ ದುಃಖ ನಮಗೂ ಕೂಡ ಇದೆ. ಅದರ ಜೊತೆಗೆ ನಾಳೆ ಅಂತ್ಯಕ್ರಿಯೆ ಕಲಬುರಗಿಯಲ್ಲಿ ನಡೆಯುತ್ತೆ, ಅವರ ತೋಟದ ಮನೆಯಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇದು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.